ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ಕೋರ್ಟ್ ಪರ್ಮಿಷನ್ ಇಲ್ಲದೆ ಒಂದೇ ಒಂದು ಮರವನ್ನು ಕೂಡ ಕಡಿಯುವಂತಿಲ್ಲ, ಯಾವುದಕ್ಕೂ ಒಂದೇ ಒಂದು ಇಟ್ಟಿಗೆಯನ್ನು ಇಡುವಂತಿಲ್ಲ ಅನ್ನುವಂತ ಒಂದಷ್ಟು ಅಡೆತಡೆಗಳು ಈಗ ಕೇಳಿ ಬರ್ತಾ ಇವೆ. ಸರ್ಕಾರಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ಖಡಕ್ ಆಗಿ ಸೂಚನೆ ಕೊಟ್ಟಿದೆ. ಹೀಗಾಗಿ ಬಿಡದಿ ಟೌನ್ಶಿಪ್ಗೆ ಈಗ ಮತ್ತೊಂದು ವಿಘ್ನ, ಮತ್ತೊಂದು ಶಾಕ್ ಎದುರಾಗಿದೆ. ಸರ್ಕಾರಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ಖಡಕ್ ಆಗಿ ಈ ಸೂಚನೆ ಕೊಟ್ಟಿದೆ. ಯಾವುದೇ ಜಾಗದಲ್ಲೂ ಒಂದೇ ಒಂದು ಮರವನ್ನ ಕಡಿಯುವಂತಿಲ್ಲ, ಒಂದೇ ಒಂದು ಇಟ್ಟಿಗೆಯನ್ನು ಇಡುವಂತಿಲ್ಲ. ಬಿಡದಿ ಟೌನ್ಶಿಪ್ ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಸಿದ್ದಂತ 4 ರೈತರು ಪರಿಹಾರ ಪ್ರಕಟಿಸಿದ್ರೂ ಕೂಡ ಕೋರ್ಟ್ ಅನುಮತಿ ಇಲ್ಲದೆ ಯಾವುದೇ ಹೆಜ್ಜೆಯನ್ನ ಇಡಬೇಡಿ. ನ್ಯಾಯಮೂರ್ತಿ ನಟರಾಜ್ ಅವರಿದ್ದಂತ ಏಕಸದಸ್ಯ ಪೀಠ ಸೂಚನೆ ಕೊಟ್ಟಿದೆ. ಪರಿಹಾರ ನಿಗದಿ ಮಾಡಿ ಬುಲ್ಡೋಸರ್ ತೆಗೆದುಕೊಂಡು ಹೋದ್ರೆ ಹೇಗೆ? ಸರ್ಕಾರಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ಪ್ರಶ್ನೆ ಮಾಡಿದೆ. ರಾತ್ರೋರಾತ್ರಿ ಆಸ್ತಿ ನಾಶಪಡಿಸುವ ಕೆಲಸಕ್ಕೆ ಕೈ ಹಾಕುವಂತಿಲ್ಲ. ಭೂಮಿ ನೀಡೋದಕ್ಕೆ ಒಪ್ಪಿರುವ ರೈತರ ದಾಖಲೆಗಳನ್ನ ಇನ್ನೂ ಕೂಡ ಹಾಜರುಪಡಿಸಿಲ್ಲ. ನಮ್ಮ ಪ್ರಕಾರ 5% ರೈತರು ಭೂಮಿ ಕೊಡೋದಕ್ಕೆ ಮುಂದೆ ಬಂದಿಲ್ಲ. ರಿಟ್ ಅರ್ಜಿಯಲ್ಲಿ ಇರುವಂತ ಅಂಶಗಳಿವು. ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರು ಇದೆಲ್ಲ ಅಂಶಗಳನ್ನ ಇಟ್ಕೊಂಡು ವಾದ ಮಂಡಿಸಿದ್ದಾರೆ. ಎಜಿ ಹಾಜರಾಗೋದಕ್ಕೆ ವಿಳಂಬ ಆಗಿದ್ರಿಂದ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಆದ್ರೆ ಈ 2 ಪ್ರಮುಖ ಅಂಶಗಳನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಇಲ್ಲಿ ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ ನೀವು ಮರ ಕಡಿಯೋದಕ್ಕೆ ಹೋದ್ರೆ ಅಥವಾ ಏನೋ ಇಟ್ಟಿಗೆ ಇಡೋದಕ್ಕೆ ಕಾಮಗಾರಿ ಮಾಡೋದಕ್ಕೆ ಹೋದ್ರಿ ಅಂದ್ರೆ ಕಾನೂನು ಹೋರಾಟವನ್ನ ಫೇಸ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ 4 ರೈತರು ಹಾಕೊಂಡಿದ್ದ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿ ಸರ್ಕಾರಕ್ಕೆ ಈಗ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲ ಹಂತದ ನೋಟಿಫಿಕೇಶನ್ ಅನ್ನು ಕೂಡ ರಿಲೀಸ್ ಮಾಡಿದ್ರು. ಅದಾದ ನಂತರದಲ್ಲಿ ಬಿಡದಿಯ ಬೈರಮಂಗಲದಲ್ಲಿ ಹೋರಾಟಗಳೇ ನಡೆದು ಹೋದ್ವು. ಆದ್ರೂ ಕೂಡ ರೈತರು ಒಪ್ಪಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರಲ್ಲ. ಅಷ್ಟೇ ಅಲ್ಲದೆ ಸರ್ಕಾರವನ್ನ ಪ್ರತಿನಿಧಿಸುವಂತ ಕೆಲ ಜನಪ್ರತಿನಿಧಿಗಳು ಹೇಳ್ತಿದ್ದಾರಲ್ಲ 80% ರೈತರು ಒಪ್ಪಿದ್ದಾರೆ ಅಂತ. ಆ 80% ರೈತರು ಎಲ್ಲಿ ಒಪ್ಪಿದ್ದಾರೆ, ಯಾರು ಒಪ್ಪಿದ್ದಾರೆ, ಅದ್ರ ಬಗ್ಗೆ ನಮಗೆ ಅಂಕಿ ಅಂಶಗಳನ್ನ ಕೊಡಿ ಅಂತ ಕೋರ್ಟ್ ಕೇಳಿದೆ. ಬರೀ 5% ರೈತರು ಮಾತ್ರ ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಬಳಿ ಡೇಟಾ ಇದೆ. ಉಳಿದಂತೆ ಯಾವ ರೈತರು ಒಪ್ಕೊಂಡಿದ್ದಾರೆ, ಎಲ್ಲಿ ರೈತರು ಒಪ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೂಡ ಕೋರ್ಟ್ ಕೇಳಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನೀವು ನೋಟಿಫಿಕೇಶನ್ ಹೊರಡಿಸೋದು, ರೈತರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳೋದು, ರೈತರು ಒಪ್ಕೊಂಡಿದ್ದಾರೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ದೇನೆ ನೀವು ಹೋಗಿ ಬುಲ್ಡೋಸರ್ ತಗೊಂಡು ಹೋಗಿ ಅಲ್ಲಿ ನಾಶ ಪಡಿಸೋದು, ಇದ್ಯಾವುದು ಕೂಡ ಮಾಡುವಂತಿಲ್ಲ. ಅದರ ಜೊತೆಗೆ ನೀವು ಅಲ್ಲಿ ಹೋಗ್ತೀವಿ, ಮರ ಕಡಿತೀವಿ ಅಥವಾ ಇಟ್ಟಿಗೆ ಇಡ್ತೀವಿ, ಏನೋ ಒಂದು ಕಾಮಗಾರಿ ಮಾಡ್ತೀವಿ, ಅದ್ಯಾವುದಕ್ಕೂ ಇಲ್ಲಿ ಅವಕಾಶ ಇಲ್ಲ. ಕೋರ್ಟ್ ಅನುಮತಿ ಕೊಡುವವರೆಗೂ ಕೂಡ ಇಲ್ಲಿ ನೀವು ಏನೇ ಕಾಮಗಾರಿ ಮಾಡೋದಕ್ಕೂ ಅನುಮತಿ ಇಲ್ಲ ಅಂತ ಕೋರ್ಟ್ ಖಡಕ್ ಆಗಿ ಆರ್ಡರ್ ಮಾಡಿದೆ. ಈ ಮೂಲಕ 4 ರೈತರು ಏನ್ ರಿಟ್ ಅರ್ಜಿಯನ್ನ ಹಾಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಅಂಶಗಳನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಒಂದ್ ವೇಳೆ ನೀವು ಹಂಗೂ ಕೋರ್ಟ್ನ ತೀರ್ಮಾನವನ್ನ, ಕೋರ್ಟ್ನ ಆದೇಶವನ್ನ ಉಲ್ಲಂಘಿಸಿ ಮರ ಕಡಿಯೋದಕ್ಕೆ ಹೋದ್ರಿ ಅಂತ ಅಂದ್ರೆ, ಅಥವಾ ರೈತರು ಒಪ್ಕೊಂಡಿದ್ದಾರೆ ಅಂತ ಅಲ್ಲಿ ಏನೋ ಬುಲ್ಡೋಸರ್ ತೆಗೆದುಕೊಂಡು ಹೋಗಿ ಜಮೀನ್ ನಾಶ ಪಡಿಸೋದು, ಇನ್ನೊಂದು ಮತ್ತೊಂದು ಯಾವುದಾದ್ರೂ ಪ್ರಕ್ರಿಯೆಗಳನ್ನ ನೀವು ಮಾಡಿದ್ದೇ ಆದಲ್ಲಿ ಕಾನೂನು ಹೋರಾಟವನ್ನ ಎದುರಿಸಬೇಕಾಗುತ್ತೆ. ಅಲ್ಲಿ ನ್ಯಾಯಾಂಗ ನಿಂದನೆ ಮಾಡಿದಂತಾಗುತ್ತೆ. ಹೀಗಾಗಿ ಕೋರ್ಟೇ ಈ ರೀತಿಯಾಗಿ ಬಿಡದಿ ಟೌನ್ಶಿಪ್ಗೆ ಸದ್ಯಕ್ಕೆ ಅನುಮತಿ ಇಲ್ಲ ಅಂತ ಹೇಳಿದೆ. ಕಾರಣ ಎಷ್ಟು ರೈತರು ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಬಳಿನೇ ಯಾವುದೇ ದಾಖಲೆಗಳಿಲ್ಲ. 80% ರೈತರು ಒಪ್ಕೊಂಡಿದ್ದಾರೆ ಅಂತೀರಿ, ಆದರೆ ಯಾರು ಒಪ್ಕೊಂಡಿದ್ದಾರೆ, ಆ ಜಮೀನು ಎಷ್ಟಿದೆ, ಎಷ್ಟು ಎಕರೆ ಇದೆ, ಯಾವ ಸರ್ವೆ ನಂಬರಲ್ಲಿದೆ, ಯಾವ ಗ್ರಾಮಕ್ಕೆ ಸೇರುತ್ತೆ, ಎಷ್ಟನೇ ಇಸ್ವಿಯಲ್ಲಿ ಒಪ್ಕೊಂಡಿದ್ರು, ಅದ್ಯಾವ ಡೇಟಾ ಕೂಡ ಇಲ್ಲ. ಕೋರ್ಟ್ ಕೂಡ ಅದನ್ನೇ ಕೇಳಿದೆ, ಮೊದಲು ಡೇಟಾ ತೋರಿಸಿ, ಅಂಕಿ ಅಂಶಗಳು ಬೇಕು ಅಂತ.